ಹಲೋ ಫ್ರೆಂಡ್ಸ್, ಇವತ್ತು ನಾವು ಚಿಕನ್ ರೈಸ್ ಮಾಡೋದನ್ನ ನೋಡ್ಕೊಳ್ಳೋಣ. ಈ ಚಿಕನ್ ರೈಸಲ್ಲಿ ಕಾಯಿ ಹಾಲು ಅಂದರೆ ತೆಂಗಿನಕಾಯಿ ಹಾಲನ್ನು ಹಾಕ್ಬಿಟ್ಟು ದಮ್ ಇಟ್ಟು ಮಾಡ್ತಾ ಇದ್ದೀನಿ. ರುಚಿ ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ನೋಡಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಮೊದಲು ಕಡಾಯಿ ಬಿಸಿ ಮಾಡಿಕೊಂಡು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿ ಬಿಸಿ ಆಗಿದ್ದೇನೆ ಅರ್ಧ ಟೀ ಸ್ಪೂನಷ್ಟು ಸೋಂಪು, ಘಮ ಬಂದ ನಂತರ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳಿ, ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಒಂದು 2-3 ಕಡ್ಡಿಯಷ್ಟು ಕರಿಬೇವನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಕೆಂಪಗೂ ಮಾಡಬಾರ್ದು, ಬರೀ ಸ್ಮೆಲ್ ಹೋದ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಆಗಿದೆ ಅಲ್ವಾ. ಈಗ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ 2 ಟೊಮೊಟೊ, ದೊಡ್ಡ ಸೈಜಿನ ಟೊಮೊಟೊ 2 ಸೇರಿಸ್ತಾ ಇದ್ದೀನಿ. ಚಿಕ್ಕದಾದರೆ 3 ಹಾಕ್ಕೊಳ್ಳಿ. ಟೊಮೊಟೊ ಪೂರ್ತಿ ಮೆತ್ತಗಾಗಿ ಎಣ್ಣೆ ಸೈಡಲ್ಲಿ ಬಿಟ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಆಗಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನೂ ಸೇರಿಸ್ತಿದ್ದೀನಿ. ನಂತರ ನೋಡಿ, ಚಿಕನ್ ಬಿರಿಯಾನಿ ಮಸಾಲ ಪೌಡರನ್ನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ಪೌಡರ್ ಹಾಕ್ಕೊಳ್ಳೋಂಗಿದ್ರು ಹಾಕ್ಕೋಬೋದು, ಅಥವಾ ಮೆಣಸಿನ ಪುಡಿ ಹಾಕ್ಬಿಟ್ಟು ಗರಂ ಮಸಾಲ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ಈಗ ಆ ಖಾರದ ಪುಡಿಗಳೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಚಿಕನ್ ಸೇರಿಸ್ತಾ ಇದ್ದೀನಿ. ನಾನು 300 ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡು ನೀಟಾಗಿ ತೊಳೆದು ನೀರು ಪೂರ್ತಿ ಹಿಂಡ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಅಲ್ಲೆಲ್ಲೂ ಚಿಕನ್ ಪೀಸಸ್ ಬಾಯಿಗೆ ಸಿಕ್ತಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಚಿಕನ್ ಅಷ್ಟೇ, ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ, ಬೋನ್ಲೆಸ್ ಅಲ್ವಾ, ಬರೀ 5 ನಿಮಿಷದಲ್ಲಿ ಬೆಂದೋಗುತ್ತೆ. ಸ್ವಲ್ಪ ನಮಗೆ ಈ ಕೇರಳ ಸ್ಟೈಲಲ್ಲಿ ಇರುತ್ತೆ ಈ ಚಿಕನ್ ರೈಸ್ ಅಂತೂ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಫ್ರೈ ಆಗಿದೆ ಅಲ್ವಾ. ಈಗ ನಾನು 100 ml ಅಷ್ಟು ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ತೆಂಗಿನಕಾಯಿನ ರುಬ್ಬಿ ಸೋದಿಸಿರೋ ಅಂಥ ಹಾಲಿದು, ಗಟ್ಟಿ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಣ್ಣೆ ಬಿಟ್ಕೊಂಡು ರುಚಿಯಾಗಿ ಗ್ರೇವಿ ರೆಡಿ ಆಗುತ್ತೆ. ಈ ಗ್ರೇವಿ ಜೊತೆ ನೀವು ಚಿಕನ್ ರೈಸೇ ಅಲ್ಲ, ಚಪಾತಿ ಮತ್ತು ಪರೋಟಗೂ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ ಇದೇ ಮೆಥಡಲ್ಲೇ. ನಂತರ ಈ ಗ್ರೇವಿನಲ್ಲಿ ಒಂದು ಅರ್ಧ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ. ಅಂದರೆ ದಮ್ ಹಾಕಬೇಕಲ್ಲ, ಅದಕ್ಕೆ ಒಂದು ಅರ್ಧ ತೆಗೆದಿಟ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ದನ್ನು ಕಡಾಯಿ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆ ರೈಸನ್ನು ಸೇರಿಸ್ಕೋಬೇಕು. ನೀವು ಬಾಸುಮತಿ ರೈಸ್ ಬೇಕು ಅಂದರೂ ಹಾಕ್ಕೊಳ್ಳಿ. ನಾನು ಸೋನಾ ಮಸೂರಿ ರೈಸನ್ನೇ ಹಾಕ್ತಾ ಇದ್ದೀನಿ. ಇನ್ನೂ ರಿಚ್ ಆಗಿ ಟೇಸ್ಟ್ ಬರಬೇಕು ಅಂದರೆ ಜೀರಾ ರೈಸನ್ನು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಆದರೆ ಹೆಚ್ಚಿಗೆ ತಿನ್ನೋದಕ್ಕಾಗಲ್ಲ, ಎಗ್ಟೊಡಿಯುತ್ತೆ. ಸ್ವಲ್ಪ ತಿನ್ಬೋದು ಅಷ್ಟೇ. ಅನ್ನನೂ ಅಷ್ಟೇ, ಕಡಾಯಿ ಪೂರ್ತಿ ಸ್ಪ್ರೆಡ್ ಮಾಡಿಕೊಂಡು ನಾವು ತೆಗೆದಿಟ್ಕೊಂಡಿದ್ವಲ್ಲ ಚಿಕನ್ ಗ್ರೇವಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಎಲ್ಲ ಕಡೆ ರೈಸ್ಗೂ ಹೊಂದ್ಕೋಬೇಕು, ಆ ರೀತಿ ಚೆನ್ನಾಗಿ ಹರಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ತೀನಿ. ಪುದೀನ ಫ್ಲೇವರ್ ಇಷ್ಟಪಡೋರು ಪುದೀನ ಸೊಪ್ಪನ್ನು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ಮಾತ್ರ ಸ್ಟೌವನ್ನು ಸಿಮ್ಮಲ್ಲಿಟ್ಟು ದಮ್ ಹಾಕ್ಕೋಬೇಕು. ಅದಕ್ಕೂ ಮುಂಚೆ ನಾನು ಇನ್ನೂ ಸ್ವಲ್ಪ ತೆಂಗಿನ ಹಾಲನ್ನು ಸೇರಿಸ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನೋರು ಇಷ್ಟು ಹಾಲು ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಖಾರ ಕಡಿಮೆ ತಿನ್ನೋರು ಮಾತ್ರ ಸೇರಿಸ್ಕೊಳ್ಳಿ. ರುಚಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಗ್ರೇವಿ ಎಲ್ಲ ರೈಸ್ಗೆ ಹೊಂದ್ಕೊಂಡಿದೆ. ಈಗ 1 ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡ್ರು ಅಷ್ಟೇ ಫ್ಲೇವರ್ ಚೆನ್ನಾಗಾಗುತ್ತೆ. ಈಗ ಒಂದು ಸೈಡಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಥವಾ ನೀವು ಹಾಗೇನೆ ಒಂದು ಸೈಡಿಂದ ತಟ್ಟೆಲಿ ಸರ್ವ್ ಮಾಡ್ಕೊಳ್ಳೋಂಗಿದ್ರು ಸರ್ವ್ ಮಾಡ್ಕೋಬೋದು. ನಾನು ಪೂರ್ತಿ ಒಂದೇ ಸಲ ಮಿಕ್ಸ್ ಮಾಡಿಬಿಡ್ತಿದ್ದೀನಿ. ಖಂಡಿತ ಈ ಥರ ನೀವು ಟ್ರೈ ಮಾಡಿ. ಇದಕ್ಕೆ ಸೈಡ್ ಡಿಶೇ ಬೇಕಾಗೋದಿಲ್ಲ, ಹಾಗೇನೆ ತಿನ್ಬೋದು. ಒಂದು ಸ್ವಲ್ಪ ಒಂದು 2-3 ಪೀಸಷ್ಟು ಈರುಳ್ಳಿ ಇದ್ದರೆ ಸಾಕು. ಓಕೆ, ಬಿಸಿ ಬಿಸಿಯಾಗಿ ಹಾಗೆಯೇ ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆ ಬಾಳೆ ಎಲೆ ಫ್ಲೇವರು ಆ ರೈಸ್ ಜೊತೆ ಮಿಕ್ಸ್ ಆದರೆ ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.